ಹಾಯ್ ಫ್ರೆಂಡ್ಸ್, ನವೋದಯ ವಿದ್ಯಾಲಯ ಸಂಸ್ಥೆಯಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ, ಕಾಂಪಿಟೇಷನ್ ಕಡಿಮೆ ಇದೆ. ಸೊ ನಿಮ್ಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. 1377 ಹುದ್ದೆಗಳು ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಮುಂದೆ ತಿಳ್ಕೊಳ್ಳೋಣ ಬನ್ನಿ. ಸೊ ನೀವೇ ನೋಡೋದಾದರೆ ಈ ನವೋದಯ ವಿದ್ಯಾಲಯ ಸಂಸ್ಥೆ ಇಲಾಖೆಯಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ. ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ, ವಯೋಮಿತಿ, ವೇತನ ಶ್ರೇಣಿ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇಲಾಖೆ ಹೆಸರು ಬಂದ್ಬಿಟ್ಟು ನವೋದಯ ವಿದ್ಯಾಲಯ ಸಂಸ್ಥೆ. ಹುದ್ದೆ ಹೆಸರು ಬಂದ್ಬಿಟ್ಟು ವಿವಿಧ ಹುದ್ದೆಗಳು, ತುಂಬ ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ. ಯಾವುದ್ಯಾವುದು ಅಂತ ಮುಂದೆ ತಿಳಿಸಿದ್ದೀನಿ. ಟೋಟಲ್ 1377 ನವೋದಯ ವಿದ್ಯಾ ಸಮಿತಿಯಿಂದ 1377 ಹುದ್ದೆಗಳಿದೆ. ಫಸ್ಟ್ ಟೈಮ್ ಇಷ್ಟೊಂದು ಹುದ್ದೆಗಳಕ್ಕೆ ಕಾಲ್ ಮಾಡಿರೋದು. ಸೊ ಅಪ್ಲೈ ಮಾಡಿ. ಈಗ ಒಂದು ಸತಿ ಕಾಲ್ ಆಗಿದೆ ಅಂದರೆ ಇನ್ನೂ ಒಂದು 2-3 ವರ್ಷಗಳ ಕಾಲ ಮತ್ತೆ ಇಷ್ಟು ಹುದ್ದೆಗಳಿಗೆ ಕಾಲ್ ಆಗೋದಿಲ್ಲ. ಸೊ ಯಾವುದ್ಯಾವುದನ್ನು ನೋಡ್ಕೊಂಬರ್ತಾರೆ. ಮಹಿಳಾ ಸಿಬ್ಬಂದಿ ನರ್ಸ್ ಟೋಟಲ್ 121 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಸಹಾಯಕ ವಿಭಾಗ ಅಧಿಕಾರಿ 5 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಆಡಿಟ್ ಸಹಾಯಕ 12 ಹುದ್ದೆಗಳು ಖಾಲಿ ಇದ್ದಾವೆ. ಜೂನಿಯರ್ ಅನುವಾದ ಅಧಿಕಾರಿ 4 ಹುದ್ದೆಗಳು ಖಾಲಿ ಇದ್ದಾವೆ. ಕಾನೂನು ಸಹಾಯಕ 1 ಹುದ್ದೆ ಖಾಲಿ ಇದೆ. ಸೋನೋಗ್ರಾಫರ್ 23 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಕಂಪ್ಯೂಟರ್ ಆಪರೇಟರ್ 2 ಹುದ್ದೆಗಳು ಖಾಲಿ ಇದ್ದಾವೆ. ಅಡುಗೆ ಮೇಲ್ವಿಚಾರಕ 78 ಹುದ್ದೆಗಳು ಖಾಲಿ ಇದ್ದಾವೆ. ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ JSA 381 ಹುದ್ದೆಗಳು ಖಾಲಿ ಇದ್ದಾವೆ. ಎಲೆಕ್ಟ್ರಿಷಿಯನ್ ಮತ್ತು ಪ್ಲಂಬರ್ 128 ಹುದ್ದೆಗಳು ಖಾಲಿ ಇದ್ದಾವೆ. ಲ್ಯಾಬ್ ಅಟೆಂಡೆಂಟ್ 161 ಹುದ್ದೆಗಳು ಖಾಲಿ ಇದ್ದಾವೆ. ಮೆಸ್ ಸಹಾಯಕ 442 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಮಲ್ಟಿಟಾಸ್ಕ್ ಸಾಫ್ಟ್ MTS 19 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಮುಂದೆ ನೋಡ್ಕೊಂಬರೋದಾದರೆ ವಿದ್ಯಾರ್ಹತೆಯನ್ನು ಏನು ನಿಗದಿಪಡಿಸಿದ್ದಾರೆ ಅಂದರೆ, ಈ ನೇಮಕಾತಿ ಅಧಿಸೂಚನೆಯನ್ನು ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 10ನೇ ತರಗತಿ ITI ಅಥವಾ PUC ಅಥವಾ ಡಿಪ್ಲೊಮೊ ಅಥವಾ ಪದವಿ, ಸ್ನಾತಕೋತ್ತರ ಪದವಿ ಮುಗಿಸಿರೋ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ 10ನೇ ತರಗತಿ ಅವರು ಮುಗಿಸಿರೋರ್ಗೂ ಕೂಡ ಜಾಬ್ ಇದೆ. ITI ಮುಗಿಸಿರೋರ್ಗೂ, PUC, ಡಿಪ್ಲೊಮೊ ಅಥವಾ ಯಾವುದಾದ್ರು ಒಂದು ಡಿಗ್ರಿ ಮುಗಿಸಿರೋರು ಕೂಡ ಇಲ್ಲಿ ಕೆಲಸ ಇದೆ. ಅಂದರೆ ಯಾವುದ್ಯಾವುದಕ್ಕೆ ಅಂದ್ಬಿಟ್ಟು ನಿಗದಿಪಡಿಸಿದ್ದಾರೆ. ಮತ್ತು ನೋಡ್ಕೊಂಬರೋದಾದ್ರೆ ವಯೋಮಿತಿ ನೋಡ್ಕೊಂಬರೋದಾದ್ರೆ, ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಗರಿಷ್ಠ 40 ವರ್ಷಗಳ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಭ್ಯರ್ಥಿಗಳಿಗೂ ವಯೋಮಿತಿ ಸಡಿಲಿಕೆ ಕೂಡ ಇದೆ. ಸೊ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. ಸೊ ನೀವು 43 ವರ್ಷದ ಕೆಳಗಿದ್ರೆ ಅಪ್ಲೈ ಮಾಡ್ಬೋದು. ಮತ್ತು SC ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳು 45 ವರ್ಷದ ಒಳಗಿದ್ದರೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ವೇತನ ಶ್ರೇಣಿ ನೋಡ್ಕೊಂಬರೋದಾದರೆ 19,900ರಿಂದ 28,000 ವೇತನ ಶ್ರೇಣಿನ ನಿಗದಿಪಡಿಸಿದ್ದಾರೆ. ಸೊ ಇನಿಷಿಯಲ್ ಸ್ಯಾಲ್ರಿ ನಿಮ್ಗೆ 19,900ರಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಅದು ಬೇಗ ಇನ್ಕ್ರೀಸ್ ಆಗ್ತಾ ಕೂಡ ಹೋಗುತ್ತೆ, 28,000ವರೆಗೂ ಮುಂದೆ ಹೋಗುತ್ತೆ. ಸೊ ಅಪ್ಲೈ ಮಾಡಿ. ಅರ್ಜಿ ಶುಲ್ಕ SC ST ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ನಿಗದಿಪಡಿಸಿದ್ದಾರೆ. ಸಾಮಾನ್ಯ EWS ಮತ್ತು OBC ಅಭ್ಯರ್ಥಿಗಳಿಗೆ ಮತ್ತು ಮಹಿಳಾ ಸಿಬ್ಬಂದಿ ನರ್ಸ್ ಹುದ್ದೆಗಳಿಗೆ 1,500 ನಿಗದಿಪಡಿಸಿದ್ದಾರೆ. ಉಳಿದ ಬಾಕಿ ಎಲ್ಲ ಹುದ್ದೆಗಳಿಗೆ 1,000 ರೂಪಾಯಿನ ನಿಗದಿಪಡಿಸಿದ್ದಾರೆ. ಮಹಿಳಾ ಸಿಬ್ಬಂದಿ ನರ್ಸ್ ಹುದ್ದೆಗೆ ಮಾತ್ರ 1,500 ನಿಗದಿಪಡಿಸಿದ್ದಾರೆ. ಮತ್ತು ಇನ್ನು ಬಾಕಿ ಹುದ್ದೆಗಳು ಮೆಸ್ ಸಹಾಯಕ ಅದು ಆ ಎಲ್ಲ ಹುದ್ದೆಗಳಿಗೂ ಸಾಮಾನ್ಯ OBC ಅವರಿಗೆ 1,000 ರೂಪಾಯಿನ ನಿಗದಿಪಡಿಸಿದ್ದಾರೆ. ಸೊ ಪ್ರಮುಖ ದಿನಾಂಕಗಳನ್ನ ನೋಡ್ಕೊಂಬರ್ತಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸ್ಟಾರ್ಟ್ ಆಗಿರೋದು 22 ಮಾರ್ಚ್ 2024. ಸೊ ಕೊನೆಯ ದಿನಾಂಕ ಬಂದ್ಬಿಟ್ಟು ಏಪ್ರಿಲ್ 30, 2024. ಸೊ 1 ಮಂತ್ಗಿಂತ ಜಾಸ್ತಿನೇ ಟೈಮ್ ಕೊಟ್ಟಿದ್ದಾರೆ. ಸೊ ಅಪ್ಲೈ ಮಾಡಿ. ನೋಟಿಫಿಕೇಷನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಮತ್ತು ಅಪ್ಲೈ ಮಾಡೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೋಟಿಫಿಕೇಷನ್ ಒಂದು ಸತಿ ಕ್ಲಿಯರ್ ಕಟ್ಟಾಗಿ ಓದ್ಬಿಟ್ಟು ನಂತರ ಅಪ್ಲೈ ಮಾಡಿ.